ಏನು ಮಾಡಿದ್ರೂ ಕಷ್ಟ, ಏನು ಮಾಡದಿದ್ರೂ ಕಷ್ಟ, ಆ ರೀತಿ ಪರಿಸ್ಥಿತಿ ಈಗ ಬಂದುಬಿಟ್ಟಿದೆ. ಸಂಪುಟ ರಚಿಸಿ ಅಡಕತ್ತರಿಯಲ್ಲಿ ಸಿಲುಕೊಂಡಿದ್ದಾರೆ ಸಿಎಂ ಡಿ.ಕೆ. ಶಿವಕುಮಾರ್. ಏನು ಮಾಡಿದ್ರೂ ಕಷ್ಟ ಆಗ್ಬಿಟ್ಟಿದೆ, ಮಾಡಲಿಲ್ಲ ಅಂದ್ರೂ ಕಷ್ಟ ಆಗಿದೆ. ಆ ರೀತಿ ಪರಿಸ್ಥಿತಿ ಈಗ ಡಿ.ಕೆ. ಶಿವಕುಮಾರ್ಗೆ ಬಂದಿರುವಂಥದ್ದು. ನೋಡಿ, ಸಚಿವ ಸಂಪುಟ ವಿಸ್ತರಣೆ ಆದ ನಂತರವಾಗಿ ಅಡಕತ್ತರಿಯಲ್ಲಿ ಸಿಕ್ಕೊಂಡಿದ್ದಾರೆ ಈಗ ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಸರ್ಕಾರಕ್ಕೆ ರೆಬಲ್ ಟ್ರಬಲ್ ಶುರುವಾಗಿದೆ. ಈಗ 5 ದಿನ ಕಳೆದರೂ ಕೂಡ ತಣಿಯದಂತಹ ಅಸಮಾಧಾನ. ಸಚಿವ ಸಂಪುಟ ವಿಸ್ತರಣೆಯಾಗಿ 5 ದಿನ ಆಯಿತು. ಖುದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ರಣಮೌನ ವಹಿಸಿದ್ದಾರೆ ಈ ಬಗ್ಗೆ. ಕೆಲವರು ಸೈಲೆಂಟ್ ಆದ್ರೂ ಒಳಗೊಳಗೆ ರಣರಣ ಅಂತಿದ್ದಾರೆ. ಆ ಒಂದು ಆಕ್ರೋಶ ಹಾಗೆ ಇದೆ, ಒಳಗೊಳಗೆ ಹೊಗೆ ಆಡ್ತಾ ಇದೆ, ಅತೃಪ್ತಿಯ ಬೆಂಕಿ. ಸಿಎಂ ಡಿ.ಕೆ. ಶಿವಕುಮಾರ್ ಸರ್ಕಾರ ಇನ್ನು ಟ್ರಬಲ್ ಇರುವಂಥದ್ದು, ಅಂದ್ರೆ ಒಂದು ಟ್ರಬಲ್ ನಲ್ಲಿ ನಡೀತಾ ಇದೆ. ಡಿ.ಕೆ. ಶಿವಕುಮಾರ್ಗೆ ಈ ಒಂದು ಸಚಿವ ಸಂಪುಟ ವಿಸ್ತರಣೆ ಆದ ನಂತರ ಸಾಕಷ್ಟು ತಲೆನೋವಾಗಿದೆ. ಏನು ಮಾಡಿದ್ರು ಕಷ್ಟ, ಮಾಡಲಿಲ್ಲ ಅಂದ್ರೂ ಕಷ್ಟ. ಇಲ್ಲಿ ಮನವೊಲಿಕೆಗೆ ಮುಂದಾಗ್ತಿದ್ದಾರೆ, ಆದರೂ ಪ್ರಯೋಜನ ಆಗ್ತಾ ಇಲ್ಲ. ಸಂಪುಟ ವಿಸ್ತರಣೆ ನಂತರವಾಗಿ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಂಗೆ ಆಗಿದೆ ಡಿ.ಕೆ. ಶಿವಕುಮಾರ್ಗೆ. ಇಲ್ಲಿ ಒಂದು ಕಡೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಮೌನ ವಹಿಸಿಕೊಂಡಿರುವಂಥದ್ದು, ಯಾವುದೇ ರೀತಿ ಮಾತನಾಡ್ತಿಲ್ಲ, ಅಸಮಾಧಾನಗೊಂಡಿರುವಂಥದ್ದು. ಇದು ಎಲ್ಲ ಒಂದು ಕಡೆ ಟ್ರಬಲ್ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಸರ್ಕಾರ ಇನ್ ಟ್ರಬಲ್ ಅನ್ನುವಂಥ ಆಗಿದೆ ಈಗ. ಆ ರೀತಿಯಲ್ಲಿ ಅಸಮಾಧಾನ ಭುಗಿಲೇಳ್ತಾ ಇದೆ. ಎಲ್ಲೋ ಒಳೊಳಗೆ ಆ ಒಂದು ಅಸಮಾಧಾನದ ಹೊಗೆ ಆಡ್ತಾ ಇರುವಂಥದ್ದು, ಅತೃಪ್ತಿಯ ಬೆಂಕಿ ಇರುವಂಥದ್ದು. ಇಲ್ಲಿ ಕೆಲವರು ಸೈಲೆಂಟ್ ಆದರೂ ಕೂಡ ಒಳೊಳಗೆ ಆಕ್ರೋಶಗೊಂಡಿದ್ದಾರೆ ಈ ವಿಚಾರವಾಗಿ. ಸಚಿವ ಸಂಪುಟ ವಿಸ್ತರಣೆ ಆಗಿ 5 ದಿನ ಆಯಿತು, ಆದರೂ ಕೂಡ ಇಲ್ಲಿ ಯಾವುದೇ ರೀತಿ ಅಸಮಾಧಾನ ಶಮನ ಆಗಿಲ್ಲ. ಅಂದರೆ ಮೇಲ್ನೋಟಕ್ಕೆ ಎಲ್ಲ ಏನೋ ಸುಮ್ಮನಿರಬಹುದು, ಸೈಲೆಂಟ್ ಆಗಿರಬಹುದು, ಆದರೆ ಒಳಗೊಳಗೆ ಒಂದು ಅಸಮಾಧಾನದ ಬೆಂಕಿ ಆಡ್ತಾ ಇದೆ, ಹೊಗೆ ಆಡ್ತಾ ಇದೆ. ಡಿ.ಕೆ. ಶಿವಕುಮಾರ್ಗೆ ಒಂಥರ ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡಂಗೆ ಆಗ್ಬಿಟ್ಟಿರುವಂಥದ್ದು ಈ ವಿಚಾರ. ಒಂದು ಕಡೆ ಸಿದ್ದರಾಮಯ್ಯನವರು ಮೌನ ವಹಿಸಿದ್ದಾರೆ ಈ ಬಗ್ಗೆ. ಶಾಸಕರು ರಾಜೀನಾಮೆ ಕೊಡ್ತೀವಿ, ಪಕ್ಷ ಬಿಟ್ಟು ಹೋಗ್ತೀವಿ, ಈ ರೀತಿ ಎಲ್ಲ ಹೇಳ್ತಾ ಇರುವಂಥದ್ದು. ಎಲ್ಲವನ್ನ ನಿಭಾಯಿಸುವಂಥದ್ದು ಬಹಳಷ್ಟು ಟ್ರಬಲ್ ಆಗ್ತಾ ಇದೆ ಈಗ ಡಿ.ಕೆ. ಶಿವಕುಮಾರ್ ಅವರಿಗೆ. ಈ ಸಚಿವ ಸಂಪುಟ ವಿಸ್ತರಣೆ ಆಗಿದ್ದು ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ. ಸಚಿವ ಸ್ಥಾನದ ಆಕಾಂಕ್ಷಿಗಳು ಯಾರ್ಯಾರಿದ್ರು, ಯಾರಿಗೆ ಸಿಗಲಿಲ್ಲ ಸಚಿವ ಸ್ಥಾನ, ಅವರೆಲ್ಲರೂ ಕೂಡ ಬೇಸರಗೊಂಡಿರುವಂಥದ್ದು. ಪಕ್ಷ ಬಿಟ್ಟು ಹೋಗ್ತೀವಿ, ರಾಜೀನಾಮೆಯನ್ನು ನೀಡ್ತೀವಿ, ಈ ರೀತಿಯಲ್ಲಿ ಹೇಳಿಕೆಗಳನ್ನು ನೀಡಿದ್ರು. ಎಂ ಕೃಷ್ಣಪ್ಪ ಅಂಡ್ ಸನ್ಸ್ ಫುಲ್ ನಿಗಿ ಅಂತ ಇರುವಂಥದ್ದು. ಇಲ್ಲಿ ದೆಹಲಿಯಲ್ಲಿ ಸಿದ್ದರಾಮಯ್ಯ ಆಪ್ತ ಮಹದೇವಪ್ಪ ಸೇರಿ ಹಲವರು ದೆಹಲಿಯಲ್ಲಿ ಇದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳೀಗ ದಗದಗ ಅಂತ ಇದೆ. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳು. ಇನ್ನು ಸಿಎಂ ಡಿ.ಕೆ. ಶಿವಕುಮಾರ್ಗೆ ವಾರ್ನಿಂಗ್ ನಂತರವೂ ಕೂಡ ಕೈಪಡೆ ಅತೃಪ್ತಿ ಆಗಿರುವಂಥದ್ದು. ಶಮನಕ್ಕೆ ಸುರ್ಜೆ ಫೀಲ್ಡ್ಗೆ ಇಳಿದ್ರೂ ಕೂಡ ಇಲ್ಲಿ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ಅಸಮಾಧಾನ ಶಮನಕ್ಕೆ ಸುರ್ಜೇವಾಲಾ ಫೀಲ್ಡ್ಗೆ ಇಳಿದಿದ್ರು ಕೂಡ ಇಲ್ಲಿ ಏನು ಪ್ರಯೋಜನ ಆಗಿಲ್ಲ. ಮಂತ್ರಿ ಆಗದಂತಹ ಅತೃಪ್ತರು ಕೊತ್ತ ಅಂತಿದ್ದಾರೆ. ಮುಂದೇನಾಗುತ್ತೆ ಅನ್ನುವಂಥ ಪ್ರಶ್ನೆ. ಡಿ.ಕೆ. ಶಿವಕುಮಾರ್ ಸರ್ಕಾರ ಇನ್ ಟ್ರಬಲ್ ಅನ್ನುವಂಥ ಆಗ್ಬಿಟ್ಟಿದೆ ಈಗ. ನೋಡಿ, ಎಂ ಕೃಷ್ಣಪ್ಪ ಅಂಡ್ ಸನ್ಸ್ ಫುಲ್ ನಿಗಿ ಅಂತ ಇರುವಂಥದ್ದು. ದೆಹಲಿಯಲ್ಲಿ ಸಿದ್ದರಾಮಯ್ಯ ಆಪ್ತ ಮಹದೇವಪ್ಪ ಇದ್ದಾರೆ. ಆದರೆ ಮಹದೇವಪ್ಪ ಸೇರಿ ಹಲವರು ದೆಹಲಿಯಲ್ಲಿದ್ದಾರೆ. ಇನ್ನು ಸಚಿವ ಸ್ಥಾನ ಕೈ ತಪ್ಪಿದವರಿಗೆ. ಈಗ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಕೂಡ ದಗದಗ ಅಂತ ಇರುವಂಥದ್ದು. ರಾಯಚೂರು, ತುಮಕೂರು ಜಿಲ್ಲೆಗಳಲ್ಲಿ ಭಿನ್ನಮತ ಭುಗಿಲೆದ್ದಿದೆ ಈಗ. ಇನ್ನ ರೆಬಲ್ ಟ್ರಬಲ್ ಯಾರ್ಯಾರು ಅಂತ ನೋಡೋದಾದ್ರೆ ಸಿ.ಎನ್. ನಾಗೇಗೌಡ, ಎಂ.ಸಿ. ಸುಧಾಕರ್, ಇವರಿಂದ ಟ್ರಬಲ್ ಉಂಟಾಗ್ತಾ ಇರುವಂಥದ್ದು. ಸಚಿವ ಸ್ಥಾನದ ಒಂದು ಆಕಾಂಕ್ಷಿ ಆಗಿದ್ರು ಇವರು. ಇನ್ನ ಎಸ್.ಎಂ. ಸುಬ್ಬಾರೆಡ್ಡಿ ಇದ್ದಾರೆ, ಅವರು ಕೂಡ ಅಸಮಾಧಾನರಾಗಿರುವಂಥದ್ದು. ಇನ್ನ ನಾರಾಯಣ ಸ್ವಾಮಿ ಇರುವಂಥದ್ದು. ಇಲ್ಲಿ ಶ್ರೀನಿವಾಸ್ ಇರುವಂಥದ್ದು, ಎಸ್.ಆರ್. ಶ್ರೀನಿವಾಸ್, ಇವರು ನೇರವಾಗಿ ಹೇಳಿಕೆಯನ್ನ ನೀಡಿದ್ರು. ಇನ್ನು ಉಮಾಶ್ರೀ ಕೂಡ ಪರಿಷತ್ ಸದಸ್ಯ ಆಗಿದ್ದು, ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂದೆ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನಲ್ಲಿ ಸಚಿವೆ ಆಗಿದ್ರು. ಈಗ ಇಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ. ಇನ್ನು ಗಾಯತ್ರಿ ಶಾಂತೇಗೌಡ ಕೊನೆ ಗಳಿಗೆಯಲ್ಲಿ ಅವರ ಒಂದು ಸಚಿವ ಸ್ಥಾನವನ್ನು ಅವರು ಅಲಂಕರಿಸಬೇಕಿತ್ತು, ಆದರೆ ಹೋಲ್ಡ್ ಆಯಿತು ಕೊನೆ ಗಳಿಗೆಯಲ್ಲಿ. ಇನ್ನು ಸಿದ್ದರಾಮಯ್ಯನವರು ಈ ಕ್ಯಾಬಿನೆಟ್ ಏನು ರಚನೆ ಆಯಿತು, ಸಿದ್ದರಾಮಯ್ಯನವರಿಗೆ ಬೇಸರ ಆಗಿದೆ, ಟ್ರಬಲ್ ಉಂಟಾಗ್ತಾ ಇರುತ್ತೆ. ಎಂ ಕೃಷ್ಣಪ್ಪ ಇವರು ಕೂಡ ಆಕಾಂಕ್ಷಿ ಆಗಿರುವಂಥದ್ದು. ನನಗೆ ಮಂತ್ರಿಗಿರಿ ಬೇಕೇ ಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಪ್ರಿಯಾ ಕೃಷ್ಣ ಇವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು. ಟಿ.ಬಿ. ಜಯಚಂದ್ರ ಇವರು ಕೂಡ ಆಕಾಂಕ್ಷಿ ಆಗಿದ್ರು. ಇವ್ರಿಗೂ ಕೂಡ ಇಲ್ಲಿ
ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಇದು ಟ್ರಬಲ್ ಉಂಟಾಗ್ತದೆ. HK ಪಾಟೀಲ್ ಹಿರಿಯ ಒಂದು ನಾಯಕರಾಗಿರುವಂಥದ್ದು, ದಿನೇಶ್ ಗುಂಡೂರಾವ್ ಇವ್ರಿಗೂ ಕೂಡ ಈ ಬಾರಿ ಮಣೆ ಹಾಕಿಲ್ಲ. ಉಮಾಶ್ರೀ, ಲಕ್ಷ್ಮೀ ಹೆಬ್ಬಾಳ್ಕರ್, ಗಾಯತ್ರಿ ಶಾಂತೆ ಕೂಡ, NA ಹ್ಯಾರಿಸ್ ಇವರೆಲ್ಲರೂ ಇರುವಂಥದ್ದು. BR ಪಾಟೀಲ್ ಕೂಡ ಈ ಒಂದು ಲಿಸ್ಟ್ನಲ್ಲಿ ಬರ್ತಾರೆ. ಅಂದರೆ ಏನು ಈ ಬಾರಿ ಆದಂತಹ, ಅಂದರೆ ಎರಡನೇ ಬಾರಿ ನಡೆದಂತಹ ಸಚಿವ ಸಂಪುಟ ವಿಸ್ತರಣೆ ಕಾಂಗ್ರೆಸ್ನಲ್ಲಿ ಅಸಮಾಧಾನಕ್ಕೆ ಕಾರಣ ಆಗಿದೆ.